ಮಾನ್ಯ ಬಂಧುಗಳೇ, ಕರ್ನಾಟಕ ಲೋಕ ಸೇವಾ ಆಯೋಗದ ಅವಾಂತರಗಳನ್ನು ಪ್ರಶ್ನಿಸಿ ವಿದ್ಯಾರ್ಥಿಗಳು ಬಹುಕಾಲದಿಂದ ತಮ್ಮ ಹೋರಾಟವನ್ನು ಮಾಡ್ತಿದ್ದಾರೆ. ಅವರಿಗೆ ಆದ ಅನ್ಯಾಯ, ಕನ್ನಡಕ್ಕೆ ಆದ ಅಪಮಾನ, ಪ್ರಶ್ನೆ ಪತ್ರಿಕೆಗಳಲ್ಲಿನ ದೋಷ, ಹಲವಾರು ವಿಚಾರಗಳ ಬಗ್ಗೆ ಅವರು ಹೋರಾಟ ನಡೆದಿತ್ತು. ನಾವು ಕೂಡ ವಿದ್ಯಾರ್ಥಿಗಳನ್ನು ಬೆಂಬಲಿಸಿ ಅವರ ವಿಚಾರಗಳನ್ನು ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಸದನದ ಒಳಗೂ ಮತ್ತು ಹೊರಗೂ ಕೂಡ ಮಾಡಿದ್ವಿ. ಸರ್ಕಾರ ಅದಕ್ಕೆ ಉತ್ತರ ಕೊಟ್ಟಿತ್ತು. ಅವರಿಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸುವ ಕೆಲಸ ನಾವು ಕೂಡ ಮಾಡಿದ್ದೇವೆ, ಅದಕ್ಕಾಗಿ ಮರುಪರೀಕ್ಷೆಯನ್ನು ಮಾಡಿದ್ವಿ ಅಂತ ಹೇಳಿದರು. ಮರುಪರೀಕ್ಷೆಯಲ್ಲೂ ಕೂಡ ಮತ್ತೆ ಅದೇ ತಪ್ಪುಗಳು ಮರುಕಳಿಸಿದ್ದರಿಂದ ನಾವು ಸರ್ಕಾರದ ಗಮನ ಸೆಳೆದಾಗ ಮೇಲ್ಮನೆಯಲ್ಲೂ ಮತ್ತು ತಳಮನೆಯಲ್ಲೂ ಕೂಡ ಚರ್ಚೆ ಆಗಿತ್ತು. ಮುಖ್ಯಮಂತ್ರಿಗಳು ನಮ್ಮ ಮಾತಿಗೆ ಒಪ್ಪಿ ನಾನು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ, ಈಗಾಗಲೇ ಅವರು ನ್ಯಾಯಾಲಯಕ್ಕೆ ಹೋಗಿರೋ ಕಾರಣ ತೀರ್ಪು ಹೊರಬರಬೇಕು ಅಂತೇಳಿ ಹೇಳಿದರು. ತೀರ್ಪು ಹೊರಬಂದ ಮೇಲೆ ಅವರ ಪರವಾಗಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂದರು. ಈಗ ತೀರ್ಮಾನ ಬಂದಿದೆ. ಕೋರ್ಟಿನ ಆದೇಶದ ಪ್ರಕಾರ ಯಾರು ಎಷ್ಟು ಜನ ಕೋರ್ಟ್ಗೆ ಹೋಗ್ತಾರೋ ಅದರ ಬಗ್ಗೆ ತೀರ್ಮಾನ ಕೊಡ್ತದೆ. ಸುಮಾರು 32 ಜನ ವಿದ್ಯಾರ್ಥಿಗಳು ಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮಂಡಿಸಿದರು. ಕೋರ್ಟು ಈಗ ಆ 32 ಜನರಿಗೆ ಮಾತ್ರ ಮತ್ತೆ ಪರೀಕ್ಷೆ ಕೊಡಿ ಅಂತೇಳಿ ಆದೇಶ ಮಾಡಿದೆ. ಅದರ ವಿದ್ಯಾರ್ಥಿಗಳು ಕೇಳಿದ್ದು, ನಾವು ಎಷ್ಟು ಜನರಿಗೆ ಈ ರೀತಿ ಅನ್ಯಾಯ ಆಗಿದೆಯೋ ಅಷ್ಟು ಜನರಿಗೆ ಕೊಡಬೇಕು ಅನ್ನೋ ಒಂದು ವಿಚಾರ. ಆದರೆ ಕೋರ್ಟ್ಗೆ ಅವರೆಲ್ಲ ಹೋಗಿರಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಈ ವಿದ್ಯಾರ್ಥಿಗಳು 32 ಜನ ಸಾಮಾಜಿಕ ನ್ಯಾಯದ ವಿಚಾರವನ್ನೆತ್ತಿ ಎಲ್ಲರಿಗೂ ಕೊಡಿ ಅಂದರು. ಆದರೆ ಆದೇಶ ಆಗಿ ಬರಲಿಲ್ಲ, 32 ಜನರಿಗೆ ಬಂದಿದೆ. ಈಗ ಈ ಆಯೋಗದಲ್ಲಿ ತಪ್ಪಾಗಿದೆ ಅನ್ನೋದು ಇಲ್ಲಿಗೆ ಅರ್ಥ ಆಯಿತು. ಸರ್ಕಾರ ಇದನ್ನು ಗಮನಿಸಿ ಆಗಿರ್ತಕ್ಕಂಥ ದೋಷವನ್ನು ಸರಿಪಡಿಸಬೇಕಾದ್ರೆ ಸುಮಾರು 70,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ದೋಷದಿಂದಾಗಿ ಆಪತ್ತಿಗೆ ಸಿಕ್ಕಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಅಷ್ಟೂ ಜನರಿಗೆ ಈ ಪರೀಕ್ಷೆಯನ್ನು ಮರುಪರೀಕ್ಷೆಯನ್ನು ಮತ್ತೆ ಡೇಟನ್ನು ಫಿಕ್ಸ್ ಮಾಡಿ ಕನಿಷ್ಠ ಪಕ್ಷ 15-20 ದಿವಸ ಅಥವಾ 1 ತಿಂಗಳು 2 ತಿಂಗಳು ಸಮಯ ಕೊಟ್ಟು ಮಾಡಿದರೆ ಅವರು ಕೂಡ ಬರೀ ಹೋರಾಟ ಮಾತ್ರ ಅಲ್ಲ ಮಾಡೋದು, ಅವರು ಓದಬೇಕಲ್ಲ. ಆ ಕಾರಣಕ್ಕೆ ಅವರಿಗೆ ಅವಕಾಶ ಕೊಟ್ಟು ಈ 70ಕ್ಕೂ ಹೆಚ್ಚು ಸಾವಿರ ಜನಸಂಖ್ಯೆ ಏನಿದೆ ವಿದ್ಯಾರ್ಥಿಗಳದು, ಅಷ್ಟೋ ಜನರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮೇಲ್ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ವಾಗ್ದಾನದ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ನನಗೆ ಇದುವರೆಗೂ ಗೊತ್ತಿರ್ತಕ್ಕಂಥದ್ದು ಈ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ಇಲ್ಲ. ಒಂದು ಸಮಯ ಇದ್ದಿದ್ರೆ ಅವರು ಕೂಡ ಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಸಿ ನಾವು ಇಷ್ಟೋ ಜನರಿಗೆ ಅನ್ಯಾಯ ಆಗಿರೋದನ್ನು ಸರಿಪಡಿಸ್ತೇವೆ ಅಂತ ಅವರೇ ಹಾಕಬೇಕಾಗಿತ್ತು, ಹಾಕಿಲ್ಲ. ಅಂದರೆ ಇವರು ಪರವಾಗಿದ್ದಾರೆ ಅಂತ ನನಗನ್ಸೋದಿಲ್ಲ. ಆದರೂ ಕೂಡ ಅವರು ಇನ್ ದ ಇಂಟ್ರೆಸ್ಟ್ ಆಫ್ ದಿ ಜಸ್ಟಿಸ್ ಆ್ಯಂಡ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್, ಯಾಕಂದ್ರೆ ಅವ್ರ ಏಜ್ ಬಾರ ಆಗೋಗ್ಬಿಡ್ತದೆ, ಮತ್ತೆ ಅವ್ರಿಗೆಲ್ರಿಗೂ ಕೆಲಸಗಳೂ ಸಿಗೋದಿಲ್ಲ, ಮತ್ತೆ ಇದೇ ಅವಕಾಶಗಳು ಮತ್ತೆ ಅವ್ರಿಗೆ ಬರೋದಿಲ್ಲ. ಆ ಕಾರಣದಿಂದ ಸರ್ಕಾರ ಕ್ರಮ ಜರುಗಿಸಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ದೇಶದಲ್ಲಿ ಇವತ್ತು ಒಂದು ರೀತಿ ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ. ಏನ್ ಪೆಹಲ್ಗಾವ್ನಲ್ಲಿ ಹಿಂದೂಗಳು ಒಂದು ಕಡೆ ನಿಲ್ರಿ, ಮುಸಲ್ಮಾನರು ಒಂದು ಕಡೆ ನಿಲ್ರಿ ಅಂತೇಳಿ ಮಾಡಿ ಹಿಂದೂಗಳ ಮೇಲೆ ಇದು ಗುಂಡಿನ ಸುರಿಮಳೆ ಸುರಿಸಿ ಇವತ್ತು ಕೊಲ್ಲಲಾಗಿತ್ತೋ 28 ಜನ. ಅದರ ಬಗ್ಗೆ
ಒಂದು ವಿಶೇಷವಾಗಿ ಕೆಲವರನ್ನು ನಾನು ನೋಡ್ತಾ ಇದ್ದೇನೆ, ಇಷ್ಟ ಬಂದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಬಹಳ ನೋವನ್ನು ಉಂಟು ಮಾಡ್ತದೆ. ಬಹುಶಃ ಕಾಂಗ್ರೆಸ್ಸಿಗೆ ಇಷ್ಟಾದರೂ ಕೂಡ ಬುದ್ಧಿ ಬಂದಿಲ್ಲ. ಅವರಿಗೆ ಮಾನವೀಯತೆ ಮತ್ತು ಈ ದೇಶ ರಕ್ಷಣೆ ರಾಷ್ಟ್ರೀಯವಾದ ಎರಡೂ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ವೋಟುಗಳು ಅಷ್ಟೇ ಅನ್ನೋದನ್ನ ಅವರ ಮಾತುಗಳಿಂದ ಈ ದೇಶಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಸಭೆ ಕರೆದಾಗ ಮಾತಾಡೋದು ಬೇರೆ, ಹೊರಗಡೆ ಬಂದು ಮಾತಾಡೋದು ಬೇರೆ. ಸಚಿವರುಗಳು ಹೇಳ್ತಾರೆ ಅಲ್ಲಿ ಧರ್ಮ ಕೇಳಿ ಗುಂಡು ಹಾರಿಸಿಲ್ಲ. ಆದ್ರೆ ಹಾರಿಸಿದ್ಯಾಕೆ? ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಾರಲ್ಲ, ಇವರು ಹೋಗಿ ನೋಡಿದ್ರ? ಅಲ್ಲಿ ಅನುಭವಿಸಿದವರು ಹೇಳ್ತಿದ್ದಾರೆ. ಒಂದು ಮಗು ಹೇಳ್ತದೆ, ಹಿಂದೂಗಳೆಲ್ಲ ಒಂದು ಕಡೆ ನಿಂತ್ಕೊಳ್ಳಿ, ಮುಸಲ್ಮಾನರೆಲ್ಲ ಒಂದು ಕಡೆ ನಿಂತ್ಕೊಳ್ಳಿ ಅಂತ. ಆದರೆ ಅವನು ಅನುಭವಿಸಿ ಬಂದಿದ್ದನ್ನು ಹೇಳಿದಾಗ ನೀವು ಹಾಗೇ ಇಲ್ಲ ಅಂತ ಹೇಳ್ತೀರಿ. ಲಕ್ಷ್ಮಣ ಅಂತಕ್ಕಂಥ ಮೈಸೂರವ ಸ್ಪೋಕ್ಸ್ ಪರ್ಸನ್ ಅಂತೆ. ಈ ಕಾಂಗ್ರೆಸ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇಂಥ ಅಲಾಲ್ಕೋರ್ನ ದೂರ ಇಡಬೇಕು. ಇಂಥವ್ರನ್ನ ಸ್ಪೋಕ್ಸ್ ಪರ್ಸನ್ ಮಾಡ್ತಾರೆ. ಬಹುಶಃ ಇನ್ನೆರಡು ದಿವಸ ಹೋದರೆ ಕಾಂಗ್ರೆಸ್ನವ್ರು ಹೇಳ್ತಾರೆ 28 ಜನ ಸತ್ತಿದ್ದು ಸುಳ್ಳು ಅಂತ ಹೇಳ್ಬೋದು. ಅವರು ಅಲ್ಲಿ ಗುಂಡೆ ಹಾರಿಸ್ಲಿಲ್ಲ, ಅವ್ರು ಯಾರೋ ಸೂಸೈಡ್ ಮಾಡ್ಕೊಂಡಿದ್ರು ಅಂತೂ ಹೇಳ್ಬೋದು ನಾಳೆ ಕಾಂಗ್ರೆಸ್. ಇಂಥ ಸಗಣಿ ತಿನ್ನೋ ಕೆಲಸ ಯಾರೂ ಮಾಡಬಾರ್ದು. ಏನು ಯಾವ ಮಟ್ಟಕ್ಕೆ ಇಳಿದಿದೆ ಈ ರಾಜಕಾರಣ? ಈ ರೀತಿನೂ ಮಾಡ್ಬೇಕಾ? ದೇಶದ್ರೋಹದ ಕೆಲಸ ಮಾಡ್ತಿದೆ ಕಾಂಗ್ರೆಸ್. ನಿನ್ನೆಯಿಂದ ನೋಡ್ತಾ ಇದ್ದೀವಿ ಇವರ ಸಿದ್ಧಾಂತಗಳನ್ನ. ಕಾಂಗ್ರೆಸ್ಸಿನ ಸಿದ್ಧಾಂತ ಎಲ್ಲರ ಕೈಲೂ ಏಳಿಸುವಂತ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್. ಕಾಂಗ್ರೆಸ್ ನಿಜವಾದ ನೋಡಿ, ನನಗೆ ಈಗ ಅನಿಸ್ತದೆ ಬೇರೆಯವರಿಗಿಂತ ಈ ದೇಶಕ್ಕೆ ಗಂಡಾಂತರ ಕಾಂಗ್ರೆಸ್ನಿಂದ ಇದೆ ಅಂತ. ಅದಕ್ಕೆ ಸರಿಯಾದ ಕ್ರಮವನ್ನ ಮಾನ್ಯ ಮೋದಿಜಿಯವರು ತೆಗೆದುಕೊಳ್ಬೇಕು. ನಾನು ಹೇಳ್ತೇನೆ, 10 ವರ್ಷಗಳ ಕಾಲ ಕಾಶ್ಮೀರದವರು ಅಲ್ಲದೆ ಬೇರೆ ಯಾರು ಆ ಪ್ರಾಂತ್ಯಕ್ಕೆ ಹೋಗೋದೇ ಬೇಡ. ನೀವೇನು ಆ ಪ್ರಾಂತ್ಯವನ್ನು ನೋಡಿ ಕಣ್ಣು ತುಂಬಿಕೊಂಡು ಅಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳಿಗೆ ನೀವು ಆಹುತಿ ಆಗೋದು ಬೇಡ. ನೀವೋಗಿ ಟೂರಿಸ್ಟ್ ಆಗಿ ಹೋಗಿ ಅವ್ರಿಗೆ ಹಣ ಕೊಟ್ಟು ಅವ್ರನ್ನ ಬೆಳೆಸೋದು ಬೇಡ. ಮೊದಲು ಅದನ್ನ ಖಂಡಿತವಾಗಿ ಇದು ಮಾಡಬೇಕು. ಯಾವ ಒಬ್ಬ ವ್ಯಕ್ತಿ ಕಾಶ್ಮೀರದಲ್ಲಿ ಈ ಟೆರರಿಸ್ಟ್ಗಳ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಾನೆ ಅಂತಂದ್ರೂ ಕೂಡ ಅವನ ರುಂಡ ಚೆಂಡಾಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲೇ ಹೇಳಿದ್ದಾರೆ, ಸಂವಿಧಾನ ಬರೆಯುವಾಗಲೇ ಈ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ, ಸುಭಿಕ್ಷವಾಗಿರ್ಬೇಕಂದ್ರೆ 370 ಆರ್ಟಿಕಲ್ನ ಸೇರಿಸಬೇಡಿ. ಒಂದು ಸಮಯ ಅದನ್ನೇನಾದ್ರೂ ನೀವು ಇಟ್ಕೊಂಡಿದ್ರೆ ನಿಮ್ಮ ಈ ಭಾರತ ದೇಶದ ಒಡಲಿನಲ್ಲಿ ಬೆಂಕಿ ಇಟ್ಕೊಂಡಂಗೆ. ಅದು ಸತ್ಯ ಆಗಿಲ್ವಾ? ಈಗ ಇಲ್ಲಿಯವರೆಗೂ ಕೂಡ ಇನ್ನೂ ಆ ಒಡಲ ಬೆಂಕಿ ನಮ್ಮನ್ನು ಸುಡ್ತಾ ಇದೆ. ಸಾಕು ಅದು ಸುಟ್ಟಿದ್ದು ಅಂತೇಳಿ 370 ತೆಗೆದ ಮೇಲೂ ಕೂಡ ಇನ್ನೂ ಅದರ ಛಾಯೆ ಹೋಗಿಲ್ಲ. ಆ ಕಾರಣದಿಂದ ನಾವು ಅದನ್ನ ತಹಬದಿಗೆ ತರಬೇಕಂತಂದ್ರೆ ನಾವೆಲ್ಲರೂ ಕೂಡ ನಾವು ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ಇವತ್ತಿನ ದಿವಸ ನಮಗೆ ದೇಶ ದೊಡ್ಡದೇ ಮತ್ತು ಬೇರ್ಯಾರೂ ದೊಡ್ಡವರಲ್ಲ. ನಮಗೆ ಈ ದೇಶವನ್ನ ಕಾಪಾಡ್ತಕ್ಕಂಥದ್ದು ಪ್ರತಿ ಸದಸ್ಯನ, ಈ ದೇಶದ ಸದಸ್ಯನ ಪರಮ ಕರ್ತವ್ಯ, ಆದ್ಯ ಕರ್ತವ್ಯ ಅಂತ ನಾವು ತಿಳ್ಕೊಳ್ಬೇಕು. ಯಾವುದೇ ಸಾವು ನೋವುಗಳಿಗೆ ಇನ್ನು ಅವಕಾಶ ಆಗಬಾರ್ದು. ಇವತ್ತೇನು ಇಬ್ಬರನ್ನ ಟೆರರಿಸ್ಟ್ಗಳನ್ನ ನಿನ್ನೆನೇ ಬೆಳಗ್ಗೆ ಗುಂಡಿಕ್ಕಿ ಸಾಯಿಸಿದ್ದೀರಿ, ಬಹಳ ಸಂತೋಷ.
ಇವತ್ತು ಯಾರು ಜೊತೆಯಲ್ಲಿದ್ದರೋ ಅವರ ಜೊತೆಗಳಲ್ಲಿ ಅವರ ಮನೆಗಳನ್ನು ನಾಶ ಮಾಡಿದ್ದೀರಿ, ಇನ್ನೂ ಸಂತೋಷ. ಈ ರೀತಿ ಆಗ್ತಾ ಇದ್ರೆ ತಾವಾಗೆ ಹದ್ದುಬಸ್ತಿಗೆ ಬರ್ತಾರೆ. ಇಲ್ಲಿಯೂ ಅಷ್ಟೇ, ಪಾಕಿಸ್ತಾನದ ಪರವಾಗಿ ಮಾತಾಡ್ತಕ್ಕಂಥ ಅವನು ಕಾಂಗ್ರೆಸ್ನವನಾಗಿರಲಿ ಯಾವನೇ ಆಗಿರಲಿ, ಸರ್ಕಾರ ಅವ್ರಿಗೂ ಗುಂಡಿಕ್ಕೋ ಕೆಲಸ ಮಾಡಬೇಕು ಅಂತೇಳಿ ನಾನು ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.